ಈ ಜಗತ್ತಿನಲ್ಲಿ ಅನೇಕ ಮುಖ್ಯ ಗುಣಗಳಲ್ಲಿ ಪ್ರೀತಿಯೂ ಒಂದು. ಪ್ರೀತಿಯನ್ನು ಆಧರಿಸಿ ಈ ಜಗತ್ತು ಬಾಳುತ್ತದೆ. ಮಿತ್ರರನ್ನು, ಬಂಧು ಬಳಗದವರನ್ನು, ಸ್ವಜಾತಿ ಬಾಂಧವರನ್ನು, ಉಪಕಾರ ಮಾಡಿದವರನ್ನು ಎಲ್ಲರನ್ನೂ ಪ್ರೀತಿಸುತ್ತಾರೆ. ಏಕೆಂದರೆ ಅವರನ್ನು ಪ್ರೀತಿಸುವುದು ಬಹಳ ಸುಲಭ. ಆದರೆ ಶತ್ರುವನ್ನು, ಮಿತ್ರನಲ್ಲದ ವ್ಯಕ್ತಿಯನ್ನು, ಅಪಕಾರ ಮಾಡಿದವರನ್ನು, ದ್ವೇಷ ಮಾಡುವವರನ್ನು, ಮೋಸ ಮಾಡುವವರನ್ನು ಪ್ರೀತಿಸುವುದು ಬಹಳ ಕಷ್ಟದ ಕೆಲಸ. ಆದರೆ ಸಾಧುಗಳು, ಸಂತರು, ಮಹಾತ್ಮರು ಆ ಕೆಲಸವನ್ನೂ ಮಾಡಬಲ್ಲರು. ಒಂದು ಊರಿನಲ್ಲಿ ಒಬ್ಬ ಸಂತನಿದ್ದ. ಅವನು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದವರು. ಸರಳವಾದ ಜೀವನ, ಉನ್ನತವಾದ ಚಿಂತನೆ ಎಂಬ ಶ್ರೇಣಿಗೆ ಸೇರಿದವರು. ಒಮ್ಮೆ ಅವರ ಮನೆಗೆ ಕಳ್ಳರು ನುಗ್ಗಿದರು. ರಾತ್ರಿ ವೇಳೆಯಾಗಿತ್ತು. ಸಂತರು ಗಾಢ ನಿದ್ರೆಯಲ್ಲಿದ್ದರು. ಕಳ್ಳರು ಮನೆ ಇಡೀ ಹುಡುಕಾಡಿದರು. ಅವರಿಗೆ ದಾನ ಧರ್ಮ ಮಾಡುವ ಈ ಸಂತನ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದೆ ಎಂದು ತಿಳಿದಿರಲಿಲ್ಲ. ಮನೆಯಲ್ಲಿ ಏನೂ ಇಲ್ಲದಿದ್ದನ್ನು ನೋಡಿ ಆ ಕಳ್ಳರಿಗೆ ಸಿಟ್ಟು ಬಂತು. ಪೆಟ್ಟಿಗೆಗಳನ್ನು ತೆರೆದು ಹುಡುಕಾಡಿದರು. ಒಳಗಿದ್ದ ವಸ್ತುವನ್ನು ಹೊರಗೆ ಎಸೆದರು. ಈ ಸದ್ದಿಗೆ ಸಂತ ನಿದ್ರಾಭಂಗವಾಯಿತು. ಅಷ್ಟರಲ್ಲಿ ಕಳ್ಳರಿಗೂ 4-6 ಪಾತ್ರೆ ಪರಡಿಗಳು ದೊರೆತವು. ಅಷ್ಟಾದರೂ ಪರವಾಗಿಲ್ಲ, ಸಿಕ್ಕಿದ್ದನ್ನು ಒಯ್ಯೋಣ ಎಂದು ಭಾವಿಸಿ ಕಳ್ಳರು ಹೊರಟರು. ಹಾಗೆ ಹೊರಟ ಕಳ್ಳರನ್ನು ಸಂತ ನೋಡಿದರು. ಥಟ್ಟನೆ ಎದ್ದು ಅವರನ್ನು ಹಿಂಬಾಲಿಸತೊಡಗಿದರು. ಮನೆ ಮಾಲೀಕನು ಹಿಂಬಾಲಿಸುವುದನ್ನು ನೋಡಿ ಕಳ್ಳರಿಗೆ ಗಾಬರಿಯಾಯಿತು. ಅವರು ವೇಗವಾಗಿ ಧಾವಿಸತೊಡಗಿದರು. ಸಂತರು ಬೊಬ್ಬಿಟ್ಟರು. ಎಲೈ ತಮ್ಮಂದಿರ, ನೀವಿಷ್ಟು ಜೋರಾಗಿ ಓಡಿದರೆ ಹೇಗೆ? ನಾನು ಪ್ರಾಯದ ಮುದುಕ, ನಾನು ನಿಮ್ಮನ್ನು ಹೇಗೆ ಹಿಂಬಾಲಿಸಲಿ? ಕಳ್ಳರು ಪ್ರಶ್ನಿಸಿದರು. ನೀವೇಕೆ ನಮ್ಮನ್ನು ಹಿಂಬಾಲಿಸಬೇಕು? ಅದಕ್ಕೆ ಸಂತರು ಸರಳವಾಗಿ ಉತ್ತರ ನೀಡಿದರು. ಆ ಉತ್ತರ ಹೀಗಿತ್ತು. ಅಯ್ಯ ಮಕ್ಕಳೇ, ನನ್ನ ಮನೆಯಲ್ಲಿರುವ 4-6 ಪಾತ್ರೆಗಳನ್ನು ನೀವು ಒಯ್ದರೆ ನಾನೆಂತು ಬದುಕಲಿ? ನಾನು ನಿಮ್ಮ ಮನೆಗೆ ಬಂದು ಬಿಡುತ್ತೇನೆ. ಹಿಂದಿನಿಂದ ನನ್ನ ಪತ್ನಿ ಕೂಡ ಬರುತ್ತಿದ್ದಾಳೆ. ನಾವಿಬ್ಬರು ನಿಮ್ಮ ಮನೆಯಲ್ಲಿಯೇ ತಾಯಿ ತಂದೆಯಂತೆ ಇದ್ದು ಬಿಡುತ್ತೇವೆ. ಅದಕ್ಕಾಗಿ ಹಿಂಬಾಲಿಸುತ್ತಿದ್ದೇವೆ. ಈ ವಾತ್ಸಲ್ಯಪೂರ್ವವಾದ ಮಾತನ್ನು ಕೇಳಿದಾಗ ಕಳ್ಳರಿಗೆ ಅಚ್ಚರಿ ಎನಿಸಿತು. ಒಂದು ಕ್ಷಣ ಅವರು ಕಿಂಕರ್ತವ್ಯ ವಿಮೂಢರಾದರು. ಬಳಿಕ ಸಾವರಿಸಿಕೊಂಡು ಹಿಂದಿರುಗಿ ಬಂದರು. ಸಂತರ ಕಾಲಿಗಡ್ಡ ಬಿದ್ದು ಕ್ಷಮೆಯಾಚಿಸಿದರು. ಸಂತರು ನಡೆಯುವ ದಾರಿಯದು. ಅವರು ಮಿತ್ರರನ್ನು, ಶತ್ರುಗಳನ್ನು, ಸುಖವನ್ನು, ದುಃಖವನ್ನು, ಉಪಕಾರಿಯನ್ನು, ಅಪಕಾರಿಯನ್ನು ಸಮಾನ ಭಾವದಿಂದ ನೋಡಬಲ್ಲರು. ವಾತ್ಸಲ್ಯ ಭಾವದಿಂದ ಪ್ರೀತಿಸಬಲ್ಲರು. ಅದಕ್ಕಾಗಿ ಅವರ ಬಗ್ಗೆ ವಸುಧೈವ ಕುಟುಂಬಕಂ ಎನ್ನುತ್ತಾರೆ. ಇಂತಹ ಉದಾರ ಭಾವವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಇಡೀ ಜಗತ್ತೇ ಎಷ್ಟೊಂದು ಸುಂದರವಾಗಿ ಕಾಣಬಲ್ಲದು ಅಲ್ಲವೇ?